ಇಷ್ಟು ಹೆಸರುಗಳಲ್ಲಿ ಬ್ರೋಗಿರೋ ಆ ಅಕ್ಷರದ ವಿಲನ್ ಯಾರು? ಹೇಗೆ ಕಂಡುಹಿಡಿಯೋದು? ಪ್ರೀತು, ಆದಿಭಾವ ಮದ್ವೆನ ಫಿಕ್ಸ್ ಆಗಿರೋ ಡೇಟ್ಗಿಂತ ಇನ್ನೂ ಮುಂಚೆನೆ ಮಾಡಿ ಅಂತ ಅತ್ತೆ ಹತ್ರ ಇವತ್ತು ಹೇಳಿದ್ರೆ ಏನು ಮಾಡೋದು? ಏನೋ ಬ್ರೋ ಇವತ್ತು ಮೊಹಮ್ಮದ್ರ ಮದುವೆ ಬಗ್ಗೆ ಮಾತಾಡ್ತಾನಂತ. ಹೌದು ಪ್ರೀತು, ಇವತ್ತು ಭಾವ ನನ್ನ ಅನುಷ್ಕಾ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ರು. ಒಂದು ವೇಳೆ ಅವ್ರು ಹೇಳ್ದ ಹಾಗೆ ಇವತ್ತೇನಾದರೂ ಅತ್ತೆ ಹತ್ರ ಅವ್ರ ಮದ್ವೆ ವಿಷಯದ ಬಗ್ಗೆ ಮಾತಾಡಿದ್ರೆ ಏನು ಮಾಡೋದು? ಬ್ರೋ ಯಾಕೆ ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರಕ್ಕೆ ಬಂದ? ಆ ಕಣ್ಣಿನ ಹುಡುಗಿ ಇಲ್ಲ, ಅವಳಂಗೆ ಸಿಗಲ್ಲ ಅನ್ನೋ ಫೀಲಿಂಗಲ್ಲಿ ಈ ಥರ ಯೋಚನೆ ಮಾಡ್ದ. ಹೌದು ಪ್ರೀತು. ಸರಿ, ನಾನು ಫಸ್ಟು ಬ್ರೋ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ತೀನಿ. ತಾಳ್ಮೆ ಕಳ್ಕೊಬೇಡ, ಆ ಹುಡುಗಿ ಇದ್ದಾಳೆ ಅಂತ ಅರ್ಥ ಮಾಡಿಸ್ತೀನಿ. ಪ್ರೀತು, ನನ್ಗನ್ಸತ್ತೆ ಈಗಲೇ ವಿಷಯನ ಭಾವಂಗೆ ಹೇಳೋದು ಬೇಡ ಅಂತ. ಯಾಕೆಂದ್ರೆ ಆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ನಿರೂಪಿಸೋದಿಕ್ಕೆ ನಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಅರೆ, ಇದೇನಿದು? ಗುರುಜಿ ಫೋನ್ ಮಾಡ್ತಿದ್ದಾರೆ. ಏನ್ ಸಮಾಚಾರನೋ ಏನೋ. ಹಲೋ ಗುರುಜಿ, ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಶಿಪ್ ಪರವಾಗಿ ಒಂದು ಸೂಪರ್ ಆಗಿರೋ ಹಾಡು ಹೇಳ್ಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನೀವು ಕೇಳಿಸ್ಕೊಳ್ಳಿ ಗುರುಜಿ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿಮ್ಮ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ನನಗೆ ಈಗ ಸಮಾಧಾನ ಆಯ್ತು ಗುರುಜಿ. ಗುರುಜಿ, ನನ್ನ ಹಾಡು ಹೆಂಗಿತ್ತು ಅಂತ ಹೇಳ್ತೀರಾ? ಹಾಡಿಗಿಂತ ಲಾಸ್ಟಲ್ಲಿ ಕೊಟ್ರಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದು ತುಂಬ ಚೆನ್ನಾಗಿತ್ತು. ಹೋಗ್ಲಿ ಬಿಡಿ ಗುರುಜಿ, ಅದು ನನ್ನ ವಯಸ್ಸೇ ಅಲ್ವಾ. ನಿಮ್ಮ ಫ್ರೆಂಡ್ಶಿಪ್ನ ಯಾರು ಕಿತ್ಕೊಳಕ್ಕಾಗಲ್ಲ, ಅದು ಮುಖ್ಯ ನನಗೆ. ಈಗ ಕಿತ್ಕೊಳ್ತೀನಿ ಅಂತ ಯಾರು ಬಂದಿದ್ದಾರೆ? ಯಾರು ಬಂದಿಲ್ಲ ಗುರುಜಿ, ಮುಂದೆ ಬರಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸರಿ, ಎಲ್ಲಿದ್ದೀರಾ? ಅಯ್ಯೋ, ಈ ಅರಸನ ಕೋಟೆ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಗುರುಜಿ? ಎಲ್ಲಿಗಾದ್ರೂ ಹೋಗೋಣ ಅಂದ್ರೆ ಜೊತೆಲಿ ಪಾರ್ಟ್ನರ್ ಯಾರು ಇಲ್ಲ, ಅದಕ್ಕೆ 3 ಹೊತ್ತು ಗಡದ್ದಾಗಿ ತಿನ್ಕೊಂಡು ಇಲ್ಲೇ ಬಿದ್ದಿದ್ದೀನಿ. ಗುಡ್, ಅದನ್ನಾದ್ರೂ ಕರೆಕ್ಟಾಗಿ ಮಾಡ್ತಿದ್ದೀರಲ್ಲ. ಏನ್ ಗುರುಜಿ ನೀವು ಅದನ್ನ ಮಾತ್ರ ಕರೆಕ್ಟಾಗಿ ಮಾಡ್ತೀನಾ? ಬೇರೆ ಇನ್ನೇನು ಮಾಡಿಲ್ವಾ ನಾನು? ತಮಾಷೆ ಮಾಡಿದೆ, ಸೀರಿಯಸ್ ಆಗಿ ತಗೋಬೇಡಿ. ಹಂಗಿದ್ರೆ ಓಕೆ ಗುರುಜಿ, ನನಗೂ ಕಾಮಿಡಿ ಅಂದ್ರೆ ಇಷ್ಟ ಅಲ್ವಾ, ನಾನು ಹಂಗೆ ತಗೋತೀನಿ ಬಿಡಿ. ಸರಿ, ಇವತ್ತು ಮನೆಗೆ ಬರ್ತಾ ಇದ್ದೀನಿ. ಅತ್ತೆ ಮಾವ ಅಲ್ಲೇ ಇದ್ದಾರಾ? ಅಯ್ಯೋ ಬನ್ನಿ ಗುರುಜಿ, ಆದ್ರೆ ಅವ್ರು ಯಾರು ಮನೇಲಿಲ್ಲ, ಆದ್ರೆ ನಾನಿದ್ದೀನಲ್ವಾ, ಪ್ಲೀಸ್ ಬೇಗ ಬನ್ನಿ ಗುರುಜಿ. ನಾನು ಬರ್ತಿರೋದು ನಿಮ್ಮ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿರಕ್ಕಲ್ಲ, ಅಲ್ಲಿರೋ ನನ್ನ ಥಿಂಗ್ಸ್ನ ತಗೊಳೋದಿಕ್ಕೆ. ಯಾಕೆ ಗುರುಜಿ, ಗಂಟು ಮುಟ್ಟೆ ಕಟ್ಕೊಂಡು ಊರೇನಾದ್ರೂ ಖಾಲಿ ಮಾಡ್ತಿದ್ದೀರಾ? ಖಾಲಿ ಮಾಡೋ ಟೈಮ್ ಬಂದಾಗ ಮೊದಲು ನಿಮಗೇ ಹೇಳ್ತೀನಿ ಬಿಡಿ. ಅಯ್ಯೋ ತಮಾಷೆಗೆ ಅಂದೆ ಗುರುಜಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನೀವು ಬೇಗ ಬನ್ನಿ, ಇಲ್ಲೇ ಊಟ ಮಾಡೋರಂತೆ. ಅಯ್ಯಯ್ಯೋ, ಇಷ್ಟು ಬೇಗ ಕಟ್ ಮಾಡುವಂಥದ್ದೇನಿದೆ? ಇರ್ಲಿ, ಇವತ್ತು ನಮ್ಮ ಗುರುಜಿ ಹೆಸರು ಹೇಳ್ಕೊಂಡು ಒಂದೊಳ್ಳೆ ಊಟ ಮಾಡ್ಬೋದು. ಮೊದ್ಲೋಗ ಕೆಲಸ ಪಾರ್ವತಿಗೆ ಹೇಳ್ಬೇಕು. ಪಾರ್ವತಿ, ಲೇ ಪಾರ್ವತಿ, ಬಾರ ಇಲ್ಲಿ. ಕರೆದ್ರಾ ಮೇಡಮ್? ಇಲ್ಲ, ಕೂ ಅಂತ ಕೂಗ್ದೆ. ಏನಾದ್ರೂ ಬೇಕಾಗಿತ್ತಾ ಮೇಡಮ್? ನನ್ಗೆ 1 kg ಚಿನ್ನ ಬೇಕಿತ್ತು, ಕೊಡ್ತೀಯಾ? ಆಹಾ, ಕೇಳದ್ ನೋಡು ಏನ್ ಬೇಕು ಅಂತ, ಏನೋ ಕೊಟ್ಟು ಬಿಡೋಳ್ತಾರ. ನೋಡೆ, ಇವತ್ತು ಅನುಷ್ಕಾ ನಮ್ಮ ಮನೆಗೆ ಬರ್ತಿದ್ದಾಳೆ. ಅವಳಿಗೋಸ್ಕರ ಸ್ಪೆಷಲ್ ಆಗಿ ಅಡ್ಗೆ ಮಾಡ್ಬೇಕು, ಗೊತ್ತಾಯ್ತಾ? ಸರಿ ಮೇಡಮ್. ನೋಡು ಪಾರು, ಇವತ್ತು ಅನುಷ್ಕಾ ಅವರು ಮನೆಗೆ ಬರ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಂದು ಒಳ್ಳೆ ಅವಕಾಶ. ಆ ಕೈ ಚೇನಿಗೂ ಅವ್ರಿಗೆ ಏನು ಸಂಬಂಧ ಇದೆ ಅನ್ನೋದನ್ನು ಹೇಗಾದರೂ ಮಾಡಿ ತಿಳ್ಕೊ. ಈ ವಿಷಯ ಹೇಳೋದಕ್ಕೆ ಆಗ್ತಾ ಇಲ್ವಲ್ಲ?
ಬೆಳಗ್ಗೆ ಹೇಳೋಣ ಅಂತ ಹೊರಟ್ರೆ ಅಮ್ಮ ಯಾವುದೋ ಇನಾಗ್ರೇಷನ್ ರೆಡಿ ಆಗ್ತಾಯಿದ್ರು. ಇವಾಗ ಹೇಳೋ ವರ್ಷದಲ್ಲಿ ಪ್ರೀತು ಕರೆದು ಕೂರಿಸ್ಕೊಂಡ. ಇವಾಗ ಅಮ್ಮಂಗೆ ಹೇಳೋಣ ಅಂದರೆ ಅಮ್ಮ ಮನೇಲಿಲ್ಲ. ಏನಾದರೂ ಆಗಲಿ ಅಮ್ಮ ಬಂದ ತಕ್ಷಣ ಸೀದಾ ಅವ್ರ ಹತ್ರ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನಾನೇನೋ ಅಮ್ಮನ ಹತ್ರ ಮಾತಾಡಿ ನಮ್ಮ ಮದುವೆನ ಬೇಗ ಮಾಡಿಸಿ ಅಂತ ಹೇಳೋ ನಿರ್ಧಾರ ತಗೊಂಡಿದ್ದೀನಿ. ಆದರೆ ಈ ವಿಷಯದಲ್ಲಿ ಅನುಷ್ಕಾ ಅಭಿಪ್ರಾಯ ಏನು ಅಂತ ಗೊತ್ತಿಲ್ವಲ್ಲ. ನಾನೊಬ್ಬನೇ ನಿರ್ಧಾರ ತಗೊಂಡ್ರೆ ತಪ್ಪಾಗುತ್ತೆ. ಯಾವುದಕ್ಕೂ ಒಂದ್ಸಲ ಅನುಷ್ಕಾ ಹತ್ರ ಮಾತಾಡಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದು ಒಳ್ಳೇದು. ಸಾವಿತ್ರಕ್ಕ ಹೇಳ್ದ ಹಾಗೆ ಅನುಷ್ಕಾ ಮೇಡಮ್ ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋಕ್ಕೆ ಇದು ಒಳ್ಳೆ ಸಮಯ. ಆದರೆ ಹೇಗೆ ಕಂಡುಹಿಡೀಲಿ? ನೀನೇನು ಯೋಚನೆ ಮಾಡ್ಬಿಡ ಅಕ್ಕ, ನಿನ್ ಸಹಾಯಕ್ಕೆ ಈ ನಿನ್ ತಮ್ಮ ಇದ್ದಾನೆ. ಏನೋ ಗಣಿ, ಅಡುಗೆ ಮನೆಯವ್ರಿಗೂ ಬಂದ್ಬಿಟ್ಟಿದ್ಯಾ? ನಮ್ಮ ಅಕ್ಕನ್ ನೋಡೋಣ ಅಂತ ಬಂದೆ. ಏನೋ ಗಣಿ, ಅದೇನೋ ಸಹಾಯ ಅಂತೆಲ್ಲ ಹೇಳ್ತಿದ್ದೆ, ಏನದು? ನೀನೇನೋ ಯೋಚನೆ ಮಾಡ್ತಿದ್ದಲ್ಲ, ಅದಕ್ಕೆ ನಿಂಗೇನೋ ಸಹಾಯ ಬೇಕಾ ಅಂತ ಕೇಳಿದೆ. ಅಲ್ವೋ ಗಣಿ, ನಾನು ಯೋಚನೆ ಮಾಡ್ತಿದ್ದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಕ್ಕ ಯಾರಿಗೂ ಹೇಳ್ಬೇಡ, ನಾನೊಂದು ಮ್ಯಾಜಿಕ್ ಕಲ್ತಿದ್ದೀನಿ. ಏನ್ ಹೇಳ್ತಿದ್ಯೋ ಗಣಿ? ಏನ್ ಮ್ಯಾಜಿಕ್ಕು? ಯಾರ್ಯಾರ ಮನ್ಸಲ್ಲಿ ಏನೇನಿದೆ ಅಂತ ನಾನು ಕಂಡಿಡ್ತೀನಿ, ಗೊತ್ತಾ? ಆಹಾ, ಬೊಗ್ಳೆ ದಾಸ, ಸುಮ್ಮನೆ ಓಳ್ಬಿಡ್ಬೇಡ, ಹೋಗು. ಓಳಲ್ಲ, ನಿಜ ಅಕ್ಕ. ನಾನ್ ಕಲ್ತಿರೋ ಮ್ಯಾಜಿಕ್ ಇಂದ ಯಾರ್ಯಾರ ಮನ್ಸಲ್ಲಿ ಏನೇನಿದೆ ಅಂತ ಕರೆಕ್ಟಾಗಿ ಹೇಳ್ತೀನಿ. ಬೇಕಿದ್ರೆ ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನು ಹೇಳ. ಗಣಿ, ನಂಗೆ ತುಂಬಾ ಕೆಲಸ ಇದೆ, ಸುಮ್ಮನೆ ಹೋಗು ಅಂತ ಹೇಳ್ದೆ ತಾನೆ. ಓಹೋ, ಏನು ಗುಲ್ಕನ್ ಸ್ಟಾರ್ ಗಣೇಶ್ ಅವರು ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀವಿ ಮೇಡಮ್. ತುಂಬಾ ದಿನ ಆಯ್ತು ಈ ಕಡೆಗೆ ಬರ್ಲೇ ಇಲ್ಲ. ಓಹೋ, 3 ಹೊತ್ತು ಮನೇಲೇ ಬಿದ್ದಿರ್ತೀರಾ ಅನ್ಸತ್ತೆ ಅಲ್ವಾ? 3 ಹೊತ್ತು ಮನೇಲಿ ಬಿದ್ದಿದ್ರೆ ಪರವಾಗಿಲ್ಲ ಮೇಡಮ್, ಆದ್ರೆ 3 ಹೊತ್ತು ಬಿಟ್ಟಿ ತಿನ್ಕೊಂಡು ಮನೇಲಿ ಬಿದ್ದಿರ್ತಾರಲ್ಲ, ಅದಂತೂ ಸಿಕ್ಕಾಪಟ್ಟೆ ಬೋರು ಮೇಡಮ್. ಪರವಾಗಿಲ್ಲ ಕಣೋ, ನೀನೇ ಚಿಕ್ಕ ಹುಡುಗ ಅಲ್ಲ, ತುಂಬಾ ದೊಡ್ಡವನಾಗ್ಬಿಟ್ಟಿದೀಯ. 4 ಅಕ್ಷರ ಓದಕ್ ಬರ್ದೇ ಇದ್ರು ಈ ಧಿಮಾಕಿಗೇನು ಕಮ್ಮಿ ಇಲ್ಲ. ಏನೇ ಪಾರ್ವತಿ, ಒಂದ್ ವಿಷಯ ಹೇಳೋದನ್ನ ಮರ್ತು ಬಿಟ್ಟಿದೆ. ಅನುಷ್ಕಾಗೆ ಏನೇನ್ ಅಡಿಗೆ ಇಷ್ಟ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಮೇಡಮ್. ಹಬ್ಬ, ಗೊತ್ತು ಅಂದ್ಯಲ್ಲ, ಸದ್ಯ ಆಯಾ ಅಡ್ಗೆನೇ ಮಾಡ್ಬೇಕು, ಗೊತ್ತಾಯ್ತಾ? ನಿನಗಿಷ್ಟ ಆಗಿರೋದೇನಾದ್ರೂ ಮಾಡಿದ್ರೆ ಸರಿ ಮೇಡಮ್. ಸರಿ ಅಂದ್ಯಲ್ಲ, ಸರಿ ಅದನ್ನ ಮಾಡು. ಅಕ್ಕ ನಿಂಗೊಂದು ಮ್ಯಾಜಿಕ್ ತೋರಿಸ್ಲಾ? ಏನೋ ಗಣಿ? ಈ ದಾಮಿನಿ ಮೇಡಮ್ ಮನ್ಸಲ್ಲಿ ಏನಿದೆ ಅಂತ ನಾನು ಕಂಡು ಹಿಡಿತೀನಿ, ಬೇಕಾದ್ರೆ ನೋಡ್ತಾ ಇರು. ಹಲೋ ದಾಮಿನಿ ಮೇಡಮ್. ಗಣಿ, ನೋಡಕ್ ಚೋಟುದ್ದ ಇದ್ರು ಧಿಮಾಗೇನ್ ಕಮ್ಮಿ ಇಲ್ಲ. ನನ್ನನ್ನೇ ಹಲ್ಲೋ ಅಂತ ಕರಿತೀಯೇನೋ? ಯಾಕಂದ್ರೆ ನಾನೇನು ತಪ್ಪು ಮಾಡಿಲ್ವಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ನಾನ್ ತಪ್ಪು ಮಾಡಿದೀನಿ ಅಂತನಾ? ಕರೆಕ್ಟ್ ಆಗಿ ಹೇಳಿದ್ರಲ್ಲ ಮೇಡಮ್, ಅದು ಅಂತಿಂತ ತಪ್ಪಲ್ಲ, ತುಂಬಾ ದೊಡ್ಡ ತಪ್ಪು. ನಾನೇನ್ ತಪ್ಪು ಮಾಡಿದೀನಿ, ಅದೇನು ಅಂತ ಹೇಳು, ನಾನು ನೋಡ್ತೀನಿ. ಮೊನ್ನೆ ನೀವು ಪಾರ್ಟಿಲಿ ಏನ್ ಮಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ಹೇಳು. ಹೇಳ, ಎಲ್ರ ಮುಂದೆ ನೀವೇನ್ ಮಾಡಿದ್ರಿ ಅಂತ ನಾನು ಹೇಳ. ಗಣಿ, ನಿನ್ಗೆ ಆ ವಿಷಯ ಹೆಂಗಪ್ಪ ಗೊತ್ತಾಯ್ತು? ನನಗೆ ಹೆಂಗೋ ಗೊತ್ತಾಯ್ತು ಬಿಡಿ ಮೇಡಮ್. ನಿಮ್ಮ ಬಗ್ಗೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ, ಆದ್ರೆ ಎಲ್ಲ ಮಣ್ಪಾಲಾಗೋಯ್ತು. ಗಣಿ, ತಪ್ಪಾಯ್ತಪ್ಪ. ಏನು ಗೊತ್ತಾ, ಮೊನ್ನೆ ಪಾರ್ಟಿಲಿ ಒಂದು ಸ್ವೀಟ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಆಸೆ ಆಯಿತು. ಅದಕ್ಕೆ ಒಂದು ಅರ್ಧ kg ಸೆರಗಲ್ಲಿ ಕಟ್ಕೊಂಡು ಬಂದ್ಬಿಟ್ಟೆ. ನನ್ನೊಬ್ಳಿಗೋಸ್ಕರನೇ ಕಟ್ಕೊಂಡು ಬರಲಿಲ್ಲಪ್ಪ, ನಿನಗೋಸ್ಕರ ಅಂತಲೂ ತಂದಿದ್ದೆ. ಆದರೆ ತೊಗೊಂಡು ಬರೋ ಅಷ್ಟರಲ್ಲಿ ಎಲ್ಲ ಮುದ್ದೆ ಆಗೋಯ್ತು. ಅದಕ್ಕೆ ನಾನು ಒಬ್ಬಳೇ ತಿನ್ಕೊಂಡ್ಬಿಟ್ಟೆ. ಹಾಗಂತ
ನೀನೇನು ಬೇಜಾರು ಮಾಡ್ಕೋಬೇಡಪ್ಪ ಗಣಿ. ನೀನು ನೆಕ್ಸ್ಟು ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ನಾನು ನಿನಗೆ ಸೂಪರ್ ಆಗಿರೋ ಸ್ವೀಟ್ ತರಿಸಿಟ್ಟಿರ್ತೀನಿ, ಸರಿನಾ? ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಪ್ಪ. ಹೋಗ್ಲಿ ಬಿಡಿ ಮೇಡಮ್, ನನಗೋಸ್ಕರ ಅಲ್ವಾ ಸ್ವೀಟ್ ತಂದಿದ್ದು, ನಾನು ಯಾರಿಗೂ ಹೇಳಲ್ಲ. ಆಹಾ, ಎಷ್ಟು ಚಿಕ್ಕ ಹುಡುಗ, ಎಷ್ಟು ದೊಡ್ಡ ಮನಸ್ಸು. ಗಣಿ, ಇನ್ನೊಂದು ವಿಷಯ, ಇವತ್ತು ನಿಮ್ಮ ಅಕ್ಕನಿಗೆ ಹೇಳಿ ಸೂಪರ್ ಆಗಿರೋ ಅಡುಗೆ ಮಾಡಿಸ್ತಾ ಇದ್ದೀನಿ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕಂದ. ಸರಿ ಮೇಡಮ್. ಅಕ್ಕ, ಹೆಂಗೆ ನನ್ನ ಮ್ಯಾಜಿಕ್ಕು? ಒಳ್ಳೆ ಕತೆ. ಈ ಥರದ್ದೇನಾದರೂ ಉಪಾಯ ಮಾಡಿ ಕೈ ಚೈನಿನ ವಿಷಯನ ರಟ್ಟು ಮಾಡಬೇಕು. ಬೇರೆ ಇನ್ಯಾವ ಸಾಕ್ಷಿ ಬೇಕು ಜನನಿ? ಅವತ್ತು ರಾತ್ರಿ ನಡೆದ ಘಟನೆನ ನಾನೇ ಕಣ್ಣಾರೆ ನೋಡಿದ್ದೀನಿ, ಅದನ್ನೇ ಬ್ರೋಗ್ ಹೇಳ್ತೀನಿ. ಭಾವ ಅದನ್ನ ನಂಬ್ತಾರ? ಯಾಕೆ ನಂಬಲ್ಲ? ನಾನು ನಂಬಿಸ್ತೀನಿ. ಒಂದ್ ವೇಳೆ ಅವ್ರು ನಂಬಲಿಲ್ಲ ಅಂದ್ರೆ? ಈಗಾಗಲೇ ಆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ಪಾರ್ವತಿ ಅವ್ರನ್ನ ಅವ್ರ ಮುಂದೆ ಹೋಗಿ ನಿಲ್ಸಿದೀವಿ. ಇದು ಅದೇ ಥರದ್ದು ಒಂದು ಪ್ರಯತ್ನ ಅನ್ಕೊಂಡ್ರೆ? ಹೋಗ್ಲಿ, ಮೊಮ್ಮ ಹತ್ರ ಆದ್ರೆ ವಿಷಯ ಹೇಳ್ಬಿಡೋಣ. ಹೋದ್ಸಲ ಅತ್ತೆಗೆ ಆ ಕಣ್ಣಿನ ಹುಡುಗಿ ವಿಷಯದಲ್ಲಿ ನಾವು ನೋವು ಕೊಟ್ಟಿರೋದು ಸಾಲ್ದ? ಅತ್ತೆಗಾಗ್ಲಿ ಭಾವನ್ಗಾಗ್ಲಿ ಆ ಕಣ್ಣಿನ ಹುಡುಗಿ ಬಗ್ಗೆ ಹೇಳೋದಕ್ಕೂ ಮೊದಲು ನಿಜವಾಗ್ಲೂ ಆ ಕಣ್ಣಿನ ಹುಡುಗಿ ಯಾರು ಅನ್ನೋದನ್ನ ನಾವು ಮೊದಲು ಪತ್ತೆ ಮಾಡಬೇಕು. ಆ ಹುಡುಗಿನ ಭಾವನ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ಬೇಕು. ಅದಷ್ಟು ಸುಲಭ ಅಲ್ಲ ಜನನಿ, ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತಲೂ ಗೊತ್ತಿಲ್ಲ. ಒಂದ್ ವೇಳೆ ಬ್ರೋ ಇವತ್ತೇನಾದರೂ ಮೊಮ್ಮ ಹತ್ರ ಹೋಗಿ ಮದುವೆ ವಿಷಯ ಮಾತಾಡಿ ಪ್ರಿಪೋಸ್ ಮಾಡಿಸಿದ್ರೆ? ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ಪ್ರೂವ್ ಮಾಡೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ಬ್ರೋ ಮೊಮ್ಮ ಹತ್ರ ಹೋಗಿ ಮದುವೆ ವಿಷಯ ಮಾತಾಡೋದನ್ನ ತಡಿಬೇಕು. ಹೇಗೆ ತಡೆಯೋದು ಪ್ರೀತು? ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ, ಸ್ವಾಗತವು ನಿಮಗೆ, ಸುಸ್ವಾಗತವು ನಿಮಗೆ. ಗುರುಜಿ, ಹೇಗಿತ್ತು ನನ್ನ ಸ್ವಾಗತ ನಿಮಗೆ? ನಾನೇನು ಸೂಪರ್ ಸ್ಟಾರಾ? ನಂಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಾ? ಗುರುಜಿ, ನೀವು ಬೇರೆಯವ್ರ ಪಾಲಿಗೆ ವಿಲನ್ ಆಗಿರ್ಬೋದು, ಆದರೆ ನನ್ನ ಪಾಲಿಗೆ ನೀವು ಸೂಪರ್ ಸ್ಟಾರ್ ಗುರುಜಿ. ಏನು ನಿಮ್ಮ ಮಾತಿನ ಅರ್ಥ? ಗುರುಜಿ, ನಿಮ್ಮನ್ನು ಕಂಡ್ರೆ ಯಾರಿಗಿಷ್ಟ ಇಲ್ವೋ ಅವರಿಗೆ ನೀವು ವಿಲನ್ನು. ನಿಮ್ಮಲ್ಲಿರೋ ಬುದ್ಧಿಶಕ್ತಿ ನನಗೆ ಯಾವಾಗಲೂ ಒಂಥರ ಸ್ಫೂರ್ತಿ ಗುರುಜಿ. ನಿಮ್ಮ ಧೈರ್ಯಕ್ಕೆ ಯಾರಾದರೂ ಮೆಚ್ಚಲೇಬೇಕು. ನೀವೊಂಥರ ಸಿಂಗಲ್ ಸಿಂಹ ಗುರುಜಿ. ಹೊಗಳಿಕೆ ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತಿಲ್ವಾ? ಆಯಿತು ಗುರುಜಿ, ಸ್ವಲ್ಪ ಕಮ್ಮಿನೇ ಮಾಡ್ಕೋತೀನಿ. ಆದರೂ ನೀವು ಬರಲ್ಲ ಅಂತಿದ್ದವರು ಮತ್ತೆ ಈ ಮನೆಗೆ ಬಂದ್ರಲ್ಲ, ಅಬ್ಬಾ ನನಗಂತೂ ಸಖತ್ ಖುಷಿ ಆಗ್ತಿದೆ ಗುರುಜಿ. ಗಾಡ್ ಮಸ್ಟ್ ಬಿ ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅನುಷ್ಕಾ ಮೇಡಮ್ ಬಂದಾಯಿತು, ಆದಷ್ಟು ಬೇಗ ನನ್ನ ಕೆಲಸ ಶುರು ಹಚ್ಕೋಬೇಕು. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮ ಜೊತೆ ಕಳ್ಳ ಪೊಲೀಸ್ ಆಟ ಆಡೋದಕ್ಕಲ್ಲ, ಇಲ್ಲಿದ್ದು ನನ್ನ ಥಿಂಗ್ಸ್ ತೊಗೊಂಡು ಹೋಗೋದಕ್ಕೆ. ಅತ್ತೆ ಮಾವ ಬಂದಿದ್ದಾರಾ? ಇಲ್ಲ ಗುರುಜಿ, ಆಫೀಸ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ, ಬರೋದು ಇನ್ನೂ ಲೇಟ್ ಆಗ್ಬೋದು. ಸರಿ ಗುರುಜಿ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ ಗುರುಜಿ? ನಿಮ್ಮ ಹತ್ರ ತುಂಬ ವಿಷಯ ಮಾತಾಡಬೇಕು ಅಂತ ನೀವು ಬರೋದನ್ನೇ ಕಾಯ್ತಿದ್ದೆ ಗೊತ್ತಾ? ಅದನ್ನೆಲ್ಲ ಹೇಳಬೇಕು ಅಂದರೆ ಒಂದಿನ ಸಾಕಾಗಲ್ಲ ಗುರುಜಿ. ಸದ್ಯಕ್ಕೆ ಇವತ್ತು ಬೆಳಗ್ಗೆ ನಡೆದಿದ್ದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳೋ ತಾಳ್ಮೆ ಟೈಮು ಇದೆಯಾ ಗುರುಜಿ? ಹೇಳಿ, ಏನದು? ಹಬ್ಬ ಹೇಳ್ತೀನಿ ಗುರುಜಿ. ಅವತ್ತು ನ್ಯೂ ಇಯರ್ ಪಾರ್ಟಿಗೆ ಪ್ರೀತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ, ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ನಲ್ಲ, ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ನೋ ಇಲ್ವೋ ಅನ್ನೋದೇ ನನಗೊಂದು ದೊಡ್ಡ ಡೌಟು ಗುರುಜಿ. ಅದಾಯ್ತಾ? ಆಮೇಲೆ ಇವತ್ತು ಬೆಳಿಗ್ಗೆ ಅದೇ ಪ್ರೀತು ಬಂದು ಮನೇಲಿರೋರ್ನೆಲ್ಲ ಗುಡ್ಡೆ ಹಾಕೊಂಡು ಆ ಅಕ್ಷರದಿಂದ ಶುರುವಾಗುವ ಹೆಸರುಗಳನ್ನ ಹೇಳಿ ಅಂತ ಕತೆ ಶುರು ಮಾಡ್ದ ಗುರುಜಿ. ಏನು? ಆ ಅನ್ನೋ ಅಕ್ಷರದಿಂದ ಶುರುವಾಗೋ ಹೆಸರು ಕೇಳಿದ್ನಾ? ಹೌದು ಗುರುಜಿ, ನಾನು ನನ್ನ ಟ್ಯಾಲೆಂಟ್ ಎಲ್ಲ ಯೂಸ್ ಮಾಡಿ ಆ ಅಕ್ಷರದಿಂದ ಬರೋ ಎಲ್ಲ ಹೆಸರುಗಳು ಪಟ 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 ಅಂತ ಹೇಳ್ಬಿಟ್ಟೆ ಗುರುಜಿ. ಯಾಕೋ ಪ್ರೀತು ನನ್ನ ಬುಡಕ್ಕೆ ಬರ್ತಿದ್ದಾನಲ್ಲ?
ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು. ಆಮೇಲೆ ಏನಾಯ್ತು ಅಂದ್ರೆ ಸಾಕು, ನಿಮ್ಮ ಪುರಾಣ ಕೇಳಕ್ ನಂಗೆ ಟೈಮ್ ಇಲ್ಲ. ಅರ್ಜೆಂಟಾಗಿ ಕೆಲಸ ಇದೆ, ನಾನು ಹೊರಡಬೇಕು. ಮುಂದೆ ಏನಾಯ್ತು ಅಂತ ಹೇಳಕ್ ಹೇಳಿದ್ನಲ್ಲ, ನಂಗೆ ಟೈಮ್ ಇಲ್ಲ. ಗುರೂಜಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾರೆ? ಕೈ ಚೇನಿನ ರಹಸ್ಯ ಏನು ಅಂತ ನಂಗೆ ಗೊತ್ತಾಗಿದೆ. ಇದನ್ನ ಯಾರು ಬರ್ದಿರ್ಬೋದು? ಅವತ್ತು ನ್ಯೂ ಇಯರ್ ಪಾರ್ಟಿಗೆ ಪ್ರೀತು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ, ಆಮೇಲೆ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತು ಬೆಳಿಗ್ಗೆ ಅದೇ ಪ್ರೀತು ಬಂದು ಮನೇಲಿರೋರ್ನೆಲ್ಲ ಗುಡ್ಡೆ ಹಾಕೊಂಡು ಆ ಅಕ್ಷರದಿಂದ ಶುರುವಾಗುವ ಹೆಸರುಗಳನ್ನ ಹೇಳಿ ಅಂತ ಕತೆ ಶುರು ಮಾಡ್ದ ಗುರೂಜಿ. ಪ್ರೀತು ಏನಾದ್ರು ಲೇ, ನಮ್ಮ ಗುರೂಜಿ ಊಟಕ್ಕೆ ಬರೋ ಟೈಮ್ ಆಯ್ತು, ಬಡ್ಸೋದಕ್ಕೆಲ್ಲ ರೆಡಿನಾ? ಗುರೂಜಿ 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 ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಏನಾಯ್ತು? ನಿಮ್ಮ ರೂಮಿಗೆ ಬೇರೆ ಯಾರಾದರೂ ಬಂದಿದ್ರಾ? ನನ್ನ ರೂಮ್ಗ ನಾನು, ನನ್ನ ಗಂಡ ಮೋಹನ್, ಈಗ ಬಂದಿರೋ ನನ್ನ ಮಗಳು ಸೌಜನ್ಯ. ಇನ್ಯಾರೂ ಹೋಗಿಲ್ಲ. ಇನ್ಯಾರು? ಅವಾಗವಾಗ ಯಾರ್ಯಾರು ಮನೆ ಕೆಲಸದವ್ರು ಹೋಗ್ತಿರ್ತಾರೆ ಗುರೂಜಿ. ರೂಮ್ ಕ್ಲೀನ್ ಮಾಡಬೇಕು ಅಂದಾಗ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಯಾಕೆ ಗುರೂಜಿ, ಏನಾದರೂ ಕಳ್ತನ ಆಗಿದೆಯಾ? ಹೇಳಿ ಗುರೂಜಿ. ಹಂಗೇನಾದರೂ ಇದ್ರೆ ಇಡೀ ಮನೆ ಕೆಲಸದವ್ರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ, ಹೇಳಿ ಗುರೂಜಿ. ಅದೆಲ್ಲ ಏನು ಬೇಡ, ಕಳ್ತನ ಏನೂ ಆಗಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಸರಿ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಗುರೂಜಿ ಏನು ಗುರೂಜಿ ನೀವು ಹಿಂಗೆ ಬರ್ತೀರಾ, ಹಿಂಗೆ ಹೋಗ್ತಿದ್ದೀರಾ? ಇದೇನು ನೆಂಟ್ರು ಮನೆ ಕೆಟ್ಟೋಯ್ತಾ? ಗುರೂಜಿ, ನೀವು ಈ ಮನೆಗೆ ಮದುವೆ ಮಾಡಿಕೊಂಡು ಸೊಸೆಯಾಗಿ ಬರೋರು, ಅಂಥದ್ರಲ್ಲಿ ಬಂದು ಇದ್ದು ಉಂಡು ತಿಂದು ಕುಡಿದು ಹೋಗ್ಬೇಕಲ್ವಾ? ಗುರೂಜಿ, ನಿಮಗೆ ಅಂತಲೇ ಸ್ಪೆಷಲ್ ಆಗಿರೋ ಅಡುಗೆನ ಮಾಡ್ತಿದ್ದೀನಿ, ಹೊಟ್ಟೆ ತುಂಬ ತಿಂದು ಹೋಗಿರಂತೆ. ಸ್ವಲ್ಪ ಸುಮ್ಮನಿರ್ತೀರಾ? ನನಗೆ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ ಅಂತ ಹೇಳ್ದೆ ತಾನೆ? ಹೌದಾ? ಇಲ್ವಲ್ಲ, ಯಾವಾಗ ಹೇಳಿದ್ರಿ ಗುರೂಜಿ? ಸರಿ, ಈಗ ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನಗೆ ತುಂಬ ಕೆಲಸ ಇದೆ, ಅರ್ಜೆಂಟಾಗಿ ಹೋಗಬೇಕು. ನೀವೇ ನನ್ನ ಪಾಲಿಂದು ಚೆನ್ನಾಗಿ ತಿಂದು ನೀರು ಕುಡಿದು ಆರಾಮಾಗಿ ನಿದ್ದೆ ಮಾಡಿ. ಸರಿ ಗುರೂಜಿ. ಅಲ್ಲ ಗುರೂಜಿ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು ಗುರೂಜಿ. ಅಯ್ಯಯ್ಯೋ, ಗುರೂಜಿ ಯಾಕಪ್ಪ ಇಷ್ಟೊಂದು ಟೆನ್ಷನಲ್ಲಿದ್ದಾರೆ? ಅರ್ಥನೇ ಆಗ್ತಿಲ್ವಲ್ಲ. ಇದ್ರಲ್ಲಿ ಬರ್ದಿರೋ ಕೈ ಚೈನಿನ ವಿಚಾರದ ಬಗ್ಗೆ ಅನುಷ್ಕಾ ಮೇಡಮ್ ಗಾಬರಿ ಆದ್ರು ಅಂದರೆ ಆ ಕೈ ಚೈನ್ಗೂ ಇವ್ರಿಗೂ ಏನೋ ಸಂಬಂಧ ಇದೆ ಅಂತಾಯ್ತು. ಹಾಗಾದ್ರೆ ಅವತ್ತು ನಡೆದಿದ್ದ ಕೊಲೆ ಪ್ರಯತ್ನದ ಹಿಂದೆ ಇವ್ರದೇ ಕೈವಾಡ ಇದೆಯಾ?